ಸೊ ಇವತ್ತು ಸಾಕಷ್ಟು ಉಪಕರಣಗಳನ್ನು ಎಲ್ಲ ಮಹಿಳೆಯರಿಗೆ, ಸ್ವಸಹಾಯ ಸಂಘದ ಮಹಿಳೆಯರಿಗೆ ನಾವು ಕೊಟ್ವಿ. ಒಂದು ಶಾವಿಗೆ ಮಿಷಿನ್ ಬಂತು ಕೆಲವರಿಗೆ, ಮತ್ತು ಹಿಟ್ಟಿನ ಗಿರಣಿ, ಅಡಿಕೆ ಮಾಡೋ ಯಂತ್ರ, ಆಮೇಲೆ ಚಪಾತಿ ಮಾಡೋದು. ಸೊ ಈ ರೀತಿ ನಾವು ಜಿಲ್ಲಾಡಳಿತ ಭವನದಲ್ಲಿ ನಮ್ಮದೊಂದು ಕಚೇರಿ ಕೂಡ ಇದೆ. ಅಲ್ಲಿ ಇಡೀ ಜಿಲ್ಲೆಯಿಂದ ಹೆಣ್ಮಕ್ಳು ಬರ್ತಾರೆ. ಆರ್ಥಿಕವಾಗಿ ನಮಗೆ ಒಂದು ಬಲ ಕೊಡಿ, ನೀವು ಒಂದು ಕೆಲಸ ಕೊಡಿ ಅಂತ ಕೇಳ್ತಾರೆ. ಸೊ ಈಗ ಕೆಲಸಗಳು ಕೊಡೋದಕ್ಕಿಂತ ನೀವೇ ಸ್ವಾವಲಂಬಿಗಳಾದರೆ ಇನ್ನೂ ಒಳ್ಳೆಯದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ, ಎಲ್ಲ ಮಹಿಳೆಯರು ಸಂಘಗಳಿದ್ದಾವೆ, ನೀವೆಲ್ಲ ಭಾಳ ಚೆನ್ನಾಗಿ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀರ. ಅದೇ ರೀತಿ ನಮ್ಮ NRLM ಸ್ಕೀಮಿಂದ ಕೂಡ ಸಾಕಷ್ಟು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಒಂದು ಪಂಚಾಯತ್ನಲ್ಲಿ ಯಾವ ರೀತಿಯ ಟ್ರೈನಿಂಗ್ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮಲ್ಲಿಯೂ ಏನಾದರೂ ಒಂದು ಕೌಶಲ್ಯ ಇರುತ್ತೆ, ಹೌದಾ? ಸೊ ಆ ಕೌಶಲ್ಯ ಅಥವಾ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಇಂಥದ್ರಲ್ಲಿ ಮಾರ್ಕೆಟಿಂಗ್, ಎಲ್ಲರ ಹತ್ರ ಮೊಬೈಲ್ ಇದೆ. ಈಗ ಮೊಬೈಲಲ್ಲಿ ಇಂಥ ವಿಷಯಗಳು ಗೊತ್ತಾಗಲ್ಲ ಅನ್ನೋಂಗಿಲ್ಲ, ಎಲ್ಲದ್ರ ಬಗ್ಗೆನೂ ನೀವು ತಿಳ್ಕೊಬೋದು. ಸೊ ಆದ್ದರಿಂದ ನೀವೇ ಮುಂದೆ ಬಂದು ನಮ್ಮ NRLM ಟೀಮ್ ವಿಸಿಟ್ ಮಾಡಿದಾಗ ಇಂಥ ಸ್ಕೀಮ್ ಬಗ್ಗೆ ನಮಗೆ ಆಸಕ್ತಿ ಇದೆ, ನಮಗೆ ಗೊತ್ತಿರೋರು ಬೇರೆ ಜಿಲ್ಲೆನೂ ಇರ್ಬೋದು, ಈ ರೀತಿ ಹೆಣ್ಮಕ್ಳು ಮಾಡ್ಕೊಂಡಿದ್ದಾರೆ, ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಮುಂದೆ ಬಂದರೆ ನಾವು ಕೂಡ ಅದೇ ರೀತಿ ನಿಮಗೆ ಸರ್ಕಾರದಿಂದ ಏನೇನು ಸೌಲಭ್ಯ ಕೊಡಿಸ್ಬೋದು, ಯಾವ್ಯಾವರು ಟ್ರೈನಿಂಗ್ ಮಾಡೋರು ಇರ್ತಾರೆ ಎಕ್ಸ್ಪರ್ಟ್ಸು, ಅವ್ರನ್ನ ಕರೆಸಿ ನಿಮಗೆ ಟ್ರೈನಿಂಗ್ ಮಾಡಿಕೊಡ್ತೀವಿ. ಸೊ ನಿಮಗೆ ಹಸುವಾಗಿರ್ಬೇಕು ಅದ್ರ ಬಗ್ಗೆ, ಆಯಿತಾ? ನೀವು ಬಂದು ಹೇಳ್ಕೊಟ್ರೆ, ಇಲ್ಲದ್ರೆ ನಮ್ಮದೇನಿರುತ್ತೆ, 10 ಪ್ರೋಗ್ರಾಮ್ ಇರ್ತವೆ, 10 ಪ್ರೋಗ್ರಾಮ್ ಏನು ಮಾಡಬೇಕಪ್ಪ ಸರ್ಕಾರದಲ್ಲಿ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಬಟ್ ಅದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂದರೆ ನಿಮ್ಮ ಕಡೆಯಿಂದ ಹೆಚ್ಚಿನ ಆಸಕ್ತಿ ಬರಬೇಕು, ನಿರೀಕ್ಷೆಗಳು, ಸ್ಕೀಮ್ ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ರಿ.